ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಮಂಗಳವಾರ. ನನ್ನ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಸ್ವಲ್ಪ ಜನ ನೋಡಿ ಒಬ್ಬೊಬ್ಬರಿಗೆ ಕೆಟ್ಟ ಕಮೆಂಟ್ ಹಾಕೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ದಾರೆ. ಅದ್ರ ಬಗ್ಗೆಯೂ ಸ್ವಲ್ಪ ಮಾತಾಡಬೇಕು ಅಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಬೆಳಗ್ಗೆಯಿಂದ ನನ್ನ ರೋಟೀನ್ ಹೇಗಿತ್ತು, ನನ್ನ ಕೆಲಸ ಹೇಗಿತ್ತು, ನಾನೇನು ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಆಲ್ರೆಡಿ ನಿಮಗೆಲ್ಲ ತೋರಿಸಿ, ಇದು ನನ್ನ ಬರ್ತಡೆಗೆ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಸೇರಿ ನನಗೆ ಕೊಟ್ಟಿರೋ ಗಿಫ್ಟು. ಆದರೆ ಫ್ರೆಂಡ್ಸ್, ಇದನ್ನು ನಾನು ಇಲ್ಲಿ ಐರನ್ ಮಾಡಿದ್ದೆ ಪಿನ್ ಮಾಡಿದಾಗ. ಆದರೆ ಫ್ರೆಂಡ್ಸ್, ತುಂಬಾ ಸಾಫ್ಟ್ ಆಗಿದೆ ನೋಡಿ. ಕುಚ್ಚು ನೋಡಿ ಈ ಥರ ಇದೆ. ಇನ್ನು ಬ್ಲೌಸು ಅವರೇ ನನಗೆ ಹೊಲಿಸಿ ಕೊಟ್ಟಿದ್ದು. ನಾನು ಜಾಸ್ತಿ ಟೈಟ್ ಇಕ್ಕಲ್ಲ ಫ್ರೆಂಡ್ಸ್, ಹಂಗೂ ಇದು ಸ್ವಲ್ಪ ಟೈಟ್ ಆಗಿದೆ. ಲೂಸ್ ಆಗಿತ್ತಲ್ಲ ಅಂತ ಸ್ಟಿಚ್ ಹಾಕಕ್ಕೆ ಕೊಟ್ಟಿದೆ. ಅವರು ಇನ್ನೂ ಟೈಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗೇನು ನಾನು ಐರನ್ ಮಾಡಿಲ್ಲ, ಇದರಲ್ಲೇ ರೀಲ್ಸ್ ಮಾಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಇದೊಂಥರ ಕಲ್ಲರು ತುಂಬ ಚೆನ್ನಾಗಿದೆ. ನನಗೆ ಎರಡು ಕಲ್ಲರ್ನೂ ತುಂಬಾ ಚೆನ್ನಾಗಿದೆ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಇದನ್ನೇ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆನೇ ನಿಮಗೆ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಆಲ್ರೆಡಿ ಫ್ರೆಂಡ್ಸ್, ಇವಾಗ ಟೈಮು 12 ಆಗೋಯ್ತು. ನಂದು ಆಲ್ರೆಡಿ ಎಲ್ಲ ಕೆಲಸ ಮುಗ್ದೋಯ್ತು ಫ್ರೆಂಡ್ಸ್. ಇವತ್ತು ಮಾರ್ನಿಂಗೆ ನಾನು ಎದ್ದು ಏನು ನಾಷ್ಟ ಮಾಡಿದ್ದೀನಿ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ. ನೀವು ಅಲ್ಲೋಗಿ ವೀಡಿಯೋನ ನೋಡಿ. ಇನ್ನು ಫ್ರೆಂಡ್ಸ್, ಎಲ್ಲ ನಾಷ್ಟನೂ ಮಾಡಿ ಬೇಜಾರಾಗ್ಬಿಟ್ಟು ಇವತ್ತು ಚಪಾತಿ ಮಾಡಿ ನನ್ನ ಮಗಳು ಬೀಟ್ರೋಟ್ ತಂದಿಟ್ಟಿದ್ಲು. ಅದಕ್ಕೆ ಇವತ್ತು ನಾನು ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ಚಪಾತಿ ಮಾಡಿ, ಇನ್ನು ಹುಳ್ಳಿಕಾಳು ನೆನೆಸಿಟ್ಟಿದ್ಲು ನಾನು ಬರೋಷ್ಟಲ್ಲ. ಅದರಲ್ಲಿ ಸ್ವಲ್ಪ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿ ಇನ್ನೂ ಸ್ವಲ್ಪ ನಾನು ಹುಳ್ಳಿಕಾಳು ಬಸ್ಸಾರು ಮಾಡಿದ್ದೆ. ಅದಕ್ಕೆ ಇಲ್ಲಿ ಪಕ್ಕದಲ್ಲೇ ನುಗ್ಗೆ ಸೊಪ್ಪಿದೆ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಕುಯ್ಕೊಂಡು ಹಾಕೋಣ ಅಂದ್ಕೊಂಡೆ. ಯಾರು ಕುಯ್ಕೊಂಡು ಬರೋರು ಇಲ್ಲ. ಇನ್ನು ನಮ್ಮ ಓನರ್ ಮಗನೂ ಪಾಪ ಏನು ಬ್ಯುಸಿ ಆಗಿತ್ತೇನೋ, ಕೇಳಿದರೆ ಕುಯ್ಕೊಡೋದು. ಹಂಗಾಗಿ ಫ್ರೆಂಡ್ಸ್, ಬರೀ ಹುಳ್ಳಿಕಾಳನ್ನೇ ಹಾಕಿ ಬಸ್ಸಾರು ಮಾಡಿ, ಅನ್ನ ಮಾಡಿ, ಮುದ್ದೆ ಮಾಡಿ, ಇನ್ನು ಬಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮೊದಲನೇ ಕೆಲಸನೇ ಫಿಶ್ಶಿಗೆ ಫುಡ್ ಹಾಕೋದು, ಬಾಗಿಲು ಸಾರಿಸೋದು, ಆಮೇಲೆ ಹೋಗಿ ಬಟ್ಟೆ ವಾಶ್ ಮಾಡೋದು. ಡೈಲಿ ಬಟ್ಟೆ ಇರ್ತದಲ್ಲ, ಸ್ವಲ್ಪನೇ ಅಲ್ವ ಇರೋದು. ಡೈಲಿ ಎಲ್ಲರೂ ಡೈಲಿ ಬಿಚ್ಚಾಕ್ತೀವಿ ಅಂದ್ಬಿಟ್ಟು ಫ್ರೆಂಡ್ಸ್, ಅದನ್ನು ನಾನು ಡೈಲಿ ಇಟ್ಕೊಳ್ಳಲ್ಲ ಪೆಂಡಿಂಗು, ಆವಾಗವಾಗಲೇ ವಾಶ್ ಮಾಡಿ ಹಾಕ್ತೀನಿ. ಅದಕ್ಕೆ ಫ್ರೆಂಡ್ಸ್ ನೋಡಿ, ನನ್ನ ಮಗಳು ಹೇಳ್ತಾಳೆ ಇವತ್ತು ನಾನೇ ಬಟ್ಟೆ ವಾಶ್ ಮಾಡಿ ಅಂತ. ಅವಳು ಏನು ಮಾಡ್ತಾಳೆ, ಅವಳದು ಒಂದೊಂದು ಸ್ವಲ್ಪ ನೆನೆ ಹಾಕೊಬಿಡ್ತಾಳೆ. ಒಂದೊಂದು ದಿನ ವಾಶ್ ಮಾಡ್ತಾಳೆ, ಒಂದೊಂದು ದಿನ ವಾಶ್ ಮಾಡಲ್ಲ. ಅದೇನೋ ಇವತ್ತು ಆಫೀಸ್ಗೆ ಹೋಗ್ತೀನಿ ಅಂತ ಬೆಳಗ್ಗೆ ಹೇಳಿದ್ದು ಫ್ರೆಂಡ್ಸ್. 10 ಗಂಟೆ ತನಕ ಮಲ್ಕೊಂಡು ಇಲ್ಲೇ ಅರ್ಧ ಕೆಲಸ ಮಾಡ್ತಾವಳೆ. ಇಲ್ಲೇ ಅರ್ಧ ಕೆಲಸ ಮಾಡಿ ಈಗ ರೆಡಿ ಆಯ್ತಾವಳೆ. ಆಫೀಸ್ಗೆ ಹೋಯ್ತಾಳಂತೆ. ಆಲೇ 12:15 ಬಂದೋಯ್ತು. ಈಗ ರೆಡಿ ಆಯ್ತಾವಳೆ. ಬೆಳಗ್ಗೆ ನಾಷ್ಟ ಮಾಡಿದೆ, ಕೊಟ್ಟೆ ತಿಂದಿದ್ಲು. ಅದೇನೋ ಧನಿಯಾ ಕಾಳ್ದು ಅದೆಂಥದನ್ನೋ ಕುಡಿತಾವಳೆ ಫ್ರೆಂಡ್ಸ್ ಡೈಲಿ. ಅದು ಏನು ಅಂತ ಅದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ನೋಡಿ, ಯಾವತ್ತಾದ್ರೂ ಅವಳು ಅದ್ರ ಬಗ್ಗೆ ಹೇಳಿದ್ರೆ ನಿಮಗೆ ಅದ್ರದ್ದು ವೀಡಿಯೋ ಮಾಡಾಕ್ತೀನಿ. ಡೈಲಿ ಕೂತ ಕುದಿಸ್ಕೊತಾಳೆ, ತಂದು ಕುಡಿತಾಳೆ. ಅವ್ರದ್ದೇನು ಇಂಜಿನಿಯರ್ ಐಡಿಯಾ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಯಾವತ್ತಾದರೂ ವೀಡಿಯೋ ಮಾಡ್ತೀನಿ, ಅದು ಏನು ಕುಡಿತಾ ಇದೆಯೋ ಸ್ವಲ್ಪ ಹೇಳು ಅಂತ. ಯಾಕಂದರೆ ಅದರಿಂದ ಏನಾದರೂ ಲಾಭ ಇದ್ದರೆ ಯಾರಾದರೂ ಇದ್ದರೆ ಕುಡಿಬೋದಲ್ಲ ಫ್ರೆಂಡ್ಸ್. ನಾನಂತೂ ಕುಡಿಯಲ್ಲ. ಹಂಗಾಗಿ ಇನ್ನು ಫ್ರೆಂಡ್ಸ್, ನಂದೆಲ್ಲ ಕೆಲಸ, ನಾನು ಬಟ್ಟೆನೂ ಐರನ್ ಮಾಡಾಯ್ತು ಎಲ್ಲ. ಈಗ ಇನ್ನು ಅವಳ ಆಫೀಸ್ಗೆ ಹೋದರೆ ಎಷ್ಟು ಗಂಟೆಗೆ ಬರ್ತಾಳೆ? ನಾನು ಬರೋದಂತೂ 11:30. ಸಾಂಬಾರು ಮಾಡಿ ರೆಡಿ ಮಾಡಿ, ಯಾಕೆಂದರೆ ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟ್ ಇದ್ದರೆ ನಾನು ಸಂಜೆಗೆ ಏನು ಬೇಕು ಅದೆಲ್ಲನೂ ರೆಡಿ ಮಾಡಿ ಇಟ್ಬಿಡ್ತೀನಿ. ಸಾಂಬಾರು ನೋಡಿ, ಸ್ವಲ್ಪ ಸಾಂಬಾರಿದ್ರು ನಾವು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇನ್ನು 2 ಚಪಾತಿ ಇದೆ, ಆ ಚಪಾತಿ ಅವ್ರು ತಿನ್ಕೋದು. ಇನ್ನು ರೈಸು ಮಾಡಿಟ್ಟಿದ್ದೀನಿ, ಮುದ್ದೆ ಮಾಡಿದ್ದೀನಿ, ಎಲ್ಲ ರೆಡಿ ಆಗೋಯ್ತು ಫ್ರೆಂಡ್ಸ್. ಇನ್ನು ನಾನು ಹೋಗೋದಷ್ಟೇ. ಅದಕ್ಕೆ ಸ್ವಲ್ಪ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಜನ ಏನಕ್ಕೆ ಆ ಥರ ಸ್ವಲ್ಪ ಜನಕ್ಕೆ ಹೆಣ್ಮಕ್ಳಿಗೆ ಕೆಟ್ಟ ಕಮೆಂಟ್ಗಳನ್ನ ಹಾಕ್ತಾರೋ ನನಗಂತೂ. ಇನ್ನು ಫ್ರೆಂಡ್ಸ್, ನಿಮ್ಗೆ ಹೇಳೋದು ಮತ್ತೆ ಆಲ್ರೆಡಿ ಪೂಜೆನೂ ಆಗೋಯ್ತು, ಬಟ್ಟೆ ವಾಶ್ ಎಲ್ಲ. ಇನ್ನು ಲಕ್ಷ್ಮೀ ಹಬ್ಬಕ್ಕೆ ನಾನು ನಿನ್ನೆ ವೀಡಿಯೋದಲ್ಲಿದ್ದೀನಿ. ಇನ್ನು ನಾನು ಏನು ಪ್ರಿಪೇರು ಮಾಡ್ಕೊಂಡಿಲ್ಲ, ಯಾವುದೂ ಮಾಡಿಲ್ಲ ಫ್ರೆಂಡ್ಸ್. ಮಾಡ್ಕೊಳ್ಳೋಣ ನಿಧಾನಕ್ಕೆ ಬಿಡಿ, ಇನ್ನು ಬೇಕಾದಷ್ಟು ಟೈಮ್ ಐತೆ. ಅದಕ್ಕೋಸ್ಕರ ನಾನು ಏನು ಮಾಡಿಲ್ಲ ಫ್ರೆಂಡ್ಸ್. ಈಗಂತೂ ಫ್ರೆಂಡ್ಸ್ ಬಿಸಿಲು. ನೆನ್ನೆ ನಾನು ಗಾಡಿ ಓಡಿಸೋಗ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಆಟೋದಲ್ಲೇ ಹೋಗ್ತೀನಿ. ಯಾಕಂದರೆ ನಾನು ಹೋಗೋ ರೋಡೆಲ್ಲನೂ ಕಿತ್ತು ರಂಪ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ಆಲ್ರೆಡಿ 2 ಮಂತ್ ಆಯಿತು. ಇನ್ನೂ ಅವರು ರೋಡನ್ನ ರೆಡಿ ಮಾಡಲಿಲ್ಲ. ಎಣ್ಣೂರು ಕ್ರಾಸ್ ಹತ್ರ ಇನ್ನೂ ರೋಡನ್ನ ರೆಡಿನೂ ಮಾಡಲಿಲ್ಲ ಫ್ರೆಂಡ್ಸ್. ಗಾಡಿ ಓಡಿಸೋದಕ್ಕೆ ಕೈಯೆಲ್ಲ ನೋವು ಬರುತ್ತೆ. ಇವಳು ಆಫೀಸ್ಗೆ ಹೋಗ್ತೀನಿ, ಇಲ್ಲ ಇರಲಿ ಬಿಡು ಅಂದ್ಬಿಟ್ಟು ನಾನು ಆಟೋ ಬುಕ್ ಮಾಡ್ಕೋಬೇಕು. ಇನ್ನು ಆಟೋ ಬುಕ್ಕನ್ನು ನಾನು ನಮ್ಮ ಯಾತ್ರೆ ಐತಲ್ಲ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಈಗ ಇನ್ನು ಟೈಮ್ ಇದೆ. 1 ಗಂಟೆಗೆ 1 ಅವರ್ ಮುಂಚೆನೇ ನಾವು ಬುಕ್ ಮಾಡಿದ್ರೆ ಅದೇನು ಬೇಗ ಬಂದುಬಿಡುತ್ತೆ ನಮ್ಮ ಯಾತ್ರೆ. ಅದಕ್ಕೆ ಫ್ರೆಂಡ್ಸ್ ಸುಮ್ಮನಿದ್ದೀನಿ. ಅಂತೂ ರೋಡಲ್ಲಿ ನಿಜವಾಗ್ಲೂ ಯಾರೂ ನೋಡಲ್ವೇನೋ ರೋಡನ್ನ ಫ್ರೆಂಡ್ಸ್. ಅಲ್ಲಲ್ಲೇ ಕಲ್ಲುಗಳು. ಕೆಲ್ಸಕ್ಕೆ ಹೋಗೋರು ಪಾಡು ಆ ದೇವರೇ ಬಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಯಾಕೆ ಹಿಂಗೆ ಮಾಡ್ತಾವ್ರೋ ಸರ್ಕಾರದವರು ನನಗಂತೂ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಆಮೇಲೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ನಿಮ್ಗೆ ಹೇಳೋದೆ ಮತ್ತೆ.
ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಲಿ ಪಾಪ ನೋಡಿ, ಈಗ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ನಾನೇ ಎಷ್ಟೊಂದು ನೋಡಿದ್ದೀನಿ ಕೆಟ್ಟದಾಗಿ ಕಮೆಂಟ್ ಹಾಕೋದು, ಕೆಟ್ಟದಾಗಿ ಇದು ಮಾಡೋದು, ಅವೆಲ್ಲ ಅದರಲ್ಲಿ ಏನು ಪ್ರಯೋಜನ ಐತೆ? ಈಗ ಅವ್ರಿಗೆ ಯೋಗ್ಯತೆ ಇದ್ದರೆ ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅವ್ರದ್ದು ಏನೈತೆ ಅದನ್ನು ವೀಡಿಯೋ ಮಾಡಿ ಹಾಕ್ಬೋದು. ಆದರೆ ನಾನು ಮೊನ್ನೆ ಒಂದು ಕಮೆಂಟ್ ನೋಡಿದ್ದೀನಿ ಫ್ರೆಂಡ್ಸ್, ಅದಂತೂ ಹೇಳೋಕ್ಕಾಗಲ್ಲ ಬಾಯಲ್ಲಿ, ಆ ಥರ ಕಮೆಂಟ್ ಆಗಿದ್ರು ಲೇಡೀಸು, ನಮ್ಮ ಯೂಟ್ಯೂಬರ್ಸ್ ಹುಡುಗಿರಿಗೇನೆ ನೋಡಿ. ಅವರು ಏನು ಅಂತ ಏನು ಕೆಟ್ಟದಾಗಿ ವೀಡಿಯೋ ಮಾಡ್ತಾರೆ, ಅವರು ರೀಲ್ಸ್ಗಳು ಮಾಡ್ತಾರೆ ವೀಡಿಯೋ ನೋಡಿ ಫ್ರೆಂಡ್ಸ್. ಇವಾಗ ಡ್ಯಾನ್ಸ್ ಅನ್ನೋದು ಎಲ್ಲ ಕಾಮನ್ ಆಗೋಗೈತೆ. ಏನು ಹುಡುಗಿರೇ ಮಾಡಬೇಕು, ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಂತೆಲ್ಲ ನೋಡಿ ಫ್ರೆಂಡ್ಸ್, ಅದು ಅವ್ರವ್ರ ಹ್ಯಾಬಿಟು. ಪಾಪ ಅವ್ರ ಖುಷಿಗೆ ಅವ್ರು ಏನಾದರೂ ಮಾಡಲಿ ಬಿಡಿ. ಈಗ ನೋಡಿ, ಒಬ್ಬ ಮನುಷ್ಯ ಏನಾದರೂ ಕೆಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಸಾಲ ಜಾಸ್ತಿ ಮಾಡ್ಕೊಂಡು ಸತ್ತೋಯ್ತಿದ್ರೆ ನಾವು ಕೊಡ್ತೀವ, ಈ ಕಮೆಂಟ್ ಹಾಕೋರು ಕೊಡ್ತಾರೆ. ಅವ್ರ ಮನಸ್ಸಿಗೆ ಏನಾದರೂ ಒಂದು ಬೇಜಾರು ಇರ್ತದೆ, ಏನೋ ಒಂದು ಯೂಟ್ಯೂಬ್ ಚಾನಲ್ ಅವ್ರ ಖುಷಿಗೆ ಒಂದು ಡ್ಯಾನ್ಸ್ ಆದರೂ ಮಾಡ್ತಾರೆ, ಹಾಡಾದರೂ ಆಡ್ತಾರೆ, ಎಲ್ಲಾದರೂ ಹೋಗಿ ಡ್ಯಾನ್ಸ್ ಮಾಡ್ತಾರೆ, ಅದರಲ್ಲಿ ತಪ್ಪೇನೈತೆ ಫ್ರೆಂಡ್ಸ್? ನೋಡಿ, ಅದಕ್ಕೆ ಎಷ್ಟೋ ಜನ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾಕೆಂದರೆ ಒಂದು ಮಾತು ಹೇಳ್ತೀನಿ, ಏನಕ್ಕೆ ಟ್ರೋಲ್ ಮಾಡ್ತಾರೆ, ಏನಕ್ಕೆ ಕಮೆಂಟ್ ಹಾಕ್ತಾರೆ? ಒಂದು ಅವ್ರ ಮನೇಲೂ ಅಕ್ಕ ತಂಗಿರಿರ್ತಾರೆ, ಅವ್ರ ತಾಯಿರಿರ್ತಾರೆ, ಎಲ್ಲರೂ ಒಂದು ಎಣ್ಣೆ ಅಲ್ವಾ ಫ್ರೆಂಡ್ಸ್? ಹಂಗಾಗಿ ನನಗೆ ಬಿಡಿ, ನಾನೇನು ಕಮೆಂಟ್ ಬಂದರೂ ಅದು ನೋಡೋದು ಇಲ್ಲ. ನಾನು ನನ್ನ ಫ್ರೆಂಡು ಒಂದು ಸಲ ಒಂದು ವೀಡಿಯೋದು ಅದೇನೋ ಮಾಮೂಲಿ ಇದ್ರ ಬಗ್ಗೆ ಕಮೆಂಟ್ ಹಾಕಿದ್ರು, ನಾರ್ಮಲಾಗಿ ನೀನು ನೋಡೋದೇ ಇಲ್ವಲ್ಲ ಅಂದರೆ ನಾನು ನೋಡೋದು ಇಲ್ಲ, ಅದನ್ನು ತಲೆನೂ ಕೆಡಿಸ್ಕೊಳ್ಳಲ್ಲ. ಈಗ ಅವ್ರು ಹಾಕಿರೋರು ಆದರೆ ಫ್ರೆಂಡ್ಸ್ ಓವರಾಗಿ ಹಾಕ್ತಾರೆ. ನಿಮ್ಗೇನು ಸಿಗುತ್ತೆ? ಇಲ್ಲ ಹೋಗಿ ಡೈರೆಕ್ಟಾಗಿ ಮಾತಾಡೋಕ್ಕಾಗುತ್ತಾ? ಅದು ಅವ್ರವ್ರ ಸ್ವಂತ ವಿಷಯ. ನೋಡಿ, ನನಗೆ ಸ್ವಂತ ವಿಷಯ, ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ನಾನು ಇದರಲ್ಲಿ ಯಾವ ಥರ ಮಾಡಬೇಕು, ಯಾವ ಥರ ಮಾತಾಡಬೇಕು, ಇದು ಲಕ್ಷಾಂತರ ಜನ ನೋಡೋದು. ನಂದಾಡ್ರೆ 7,30,000 ಫಾಲೋವರ್ಸು ನೋಡಿದ್ದಾರೆ ನನ್ನ ವೀಡಿಯೋನ, ಅಂದರೆ ಅದೇನು ಕಮ್ಮಿ ಅಲ್ಲ ಫ್ರೆಂಡ್ಸ್. ನೋಡಿ, 1,000, 2,000, 50,000 ಅಲ್ಲ, ಲಕ್ಷ ಅಲ್ಲ, 7,30,000 ಜನ ನಮ್ಮ ವೀಡಿಯೋಗಳನ್ನ ನೋಡ್ತಾರೆ ಅಂದರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ಲಕ್ಷಾಂತರ ಜನ ನಮ್ಮ ವೀಡಿಯೋಕ್ಕೂ ಅಭಿಮಾನಿಗಳ ಥರ ನೋಡ್ತಾರೆ. ಎಷ್ಟು ನೀವು ಯೋಚನೆ ಮಾಡಿ, 1 ಲಕ್ಷ, 2 ಲಕ್ಷ, 3 ಲಕ್ಷ, 4, 5, 6, 7 ಲಕ್ಷ ದಾಟೈತೆ ನನ್ನ ಫಾಲೋವರ್ಸು. ಹಂಗಾಗಿ ಫ್ರೆಂಡ್ಸ್ ನೋಡಿ, ಅದರಲ್ಲಿ ಎಲ್ಲರೂ ಅಂಥವ್ರೆ ಅಂತ ನಾನು ಹೇಳಲ್ಲ, ಯಾರಾದರೂ ಒಬ್ಬೊಬ್ರು ಇರ್ತಾರಲ್ಲ ಅವ್ರಿಗೆ ಹೇಳೋದು. ನಿಮಗೇನು ಮೊಬೈಲ್ ಕೈಯಲ್ಲಿ ಸಿಕ್ಕಿದ್ರೆ ನೀವು ಮಾಡಿ, ಏನಾದ್ರೂ ನೀವು ಒಂದು ಡ್ಯಾನ್ಸ್ ಮಾಡಿ, ಇಲ್ಲ ನೀವು ಏನೇನಾದರೂ ಮಾಡಿ, ಅಂಥವ್ರಿಗೆ ನಾನು ಹೇಳೋದು. ಅಂಥವ್ರು ನೋಡಿ ಫ್ರೆಂಡ್ಸ್, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಮಾಡೋಕ್ಕಾಗೋದು ಇದೊಂದೇ, ಏನು ಹೇಳಿ, ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರಿಗೆ ಕೆಟ್ಟ ಕಮೆಂಟ್ ಹಾಕೋದು, ಇದೊಂದು ಬಿಟ್ರೆ ಅವ್ರ ಕೈಲಿ 3 ಕಾಸಿನ ಕೆಲಸನೂ ಆಗೋಲ್ಲ. ಅಂಥವ್ರು ಮಾಡ್ಬೋದಲ್ಲ. ಅವ್ರು ಏನು ಕಲ್ತಿರ್ತಾರೆ? ಒಂದು ಮಾತಾಡೋದು ಒಂದು ಕಲೆನೇ, ಒಂದು ಡ್ಯಾನ್ಸ್ ಮಾಡೋದು ಒಂದು ಕಲೆನೇ, ಒಂದು ಕೆಲಸ ಮಾಡೋದು ಒಂದು ಕಲೆನೇ. ಅದ್ರ ಬಗ್ಗೆ ಅವ್ರು ಮಾತಾಡ್ಬೋದಲ್ಲ, ಒಂದು 10 ನಿಮಿಷನೋ, ಒಂದು 15 ನಿಮಿಷನೋ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾನು ಡೈಲಿ ಲಾಗಲ್ಲಿ ಏನಾದರೂ ಒಂದು ಚಿಕ್ಕ ವಿಷಯ ನಿಮ್ಗೆ ಹೇಳ್ತಲೇ ಇರ್ತೀನಿ. ನಮ್ಮ ಸುತ್ತಮುತ್ತ ಏನೇನು ನಡೆಯುತ್ತೆ ಅದ್ರ ಬಗ್ಗೆನೂ ಹೇಳ್ತಿರ್ತೀನಿ. ಇನ್ನು ಫ್ರೆಂಡ್ಸ್, ನಾವು ವರ್ಕು ಅಂದರೆ ನಿಮಗೆ ಗೊತ್ತು, ಎಲ್ಲರೂ ಇದ್ದಿದ್ದೇ ವರ್ಕ್ ಪ್ಲೇಸಲ್ಲಿ. ಒಂದಿನ ಖುಷಿ ಇರ್ಬೋದು, ಒಂದಿನ ಬೇಜಾರಿರ್ಬೋದು, ಆದ್ರೂ ನಾವು ಕೆಲಸ ಮಾಡಲೇಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಈ ನೆಕ್ಲೆಸ್ ಗೋಲ್ಡ್ ಫಿನಿಶ್ ಥರ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ಇದನ್ನು ನಾನು ಇದರಲ್ಲಿ ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡಿದ್ದು. ನಾನು ಜಾಸ್ತಿ ಚಿಕ್ಕಪೇಟೆಗೆ ಹೋಗ್ತಾ ಇರ್ತೀನಲ್ಲ, ಹಂಗಾಗಿ ಏನು ನಾನು ಯಾವುದನ್ನೂ ಆನ್ಲೈನಲ್ಲಿ ತಗೊಳ್ಳಲ್ಲ. ಯಾವಾಗಾದರೂ ಹೋದರೆ ತರ್ತೀನಿ. ಮೊನ್ನೆ ನಂದು ವೀಡಿಯೋದು ಒಂದು ಇದ್ದಿತ್ತಿಲ್ಲ, ಮೊಬೈಲ್ ಇಡೋ ಸ್ಟ್ಯಾಂಡು, ಅದನ್ನು ಹೋಗಿ ತಗೊಂಡು ಬಂದೆ, ಚಿಕ್ಕದು ಅದು ಹೋಗಿತ್ತು. ಹಂಗಾಗಿ ಫ್ರೆಂಡ್ಸ್, ಎಷ್ಟೊಂದು ಜನ ಕೆಟ್ಟದಾಗಿ ಮಾಡ್ತಾರಲ್ಲ, ಅವ್ರಿಗೆ ನಾನು ಒಂದು ಮಾತು ಹೇಳ್ತಾ ಇರೋದು, ನೀವು ಏನೇ ಮಾಡಿದ್ರು ಅವ್ರು ಏನು ಮಾಡೋದು ಬಿಡಲ್ಲ. ನಿಮಗೇನು ಕಷ್ಟ, ನಿಮಗೇನು ಬಾಧೆ? ನಿಮ್ಮನೆ ಊಟ ತಿಂತಾರ ಅವರು? ಇಲ್ಲ ನೀವೇನಾದರೂ ಅವ್ರಿಗೆ ತಂದು ಕೊಡ್ತಾ ಇದ್ದೀರಾ? ಯಾವುದೂ ಇಲ್ಲ. ನೋಡಿ, ಎಷ್ಟೋ ಜನ ಅಕಸ್ಮಾತ್ ಲಾಕ್ ಮಾಡಿದ್ರೆ ಏನು ಮಾಡ್ತೀರಾ? ಡಿಲೀಟ್ ಮಾಡಿದ್ರು ಮುಗೀತು, ನೀವೇನೇ ಮೆಸೇಜ್ ಹಾಕಿದ್ರು. ಅದರಲ್ಲಿ ಏನೈತೆ? ಅದರಲ್ಲಿ ಯಾವುದೂ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ಅವ್ರವ್ರ ಇಷ್ಟ ಅದು. ಇನ್ನು ಬನ್ನಿ, ನಮ್ಮ ಸುತ್ತಮುತ್ತ ನಾವಿರೋ ಜಾಗದಲ್ಲಿ, ಇನ್ನು ನಾವು ಬರೋ ರೋಡಲ್ಲಿ, ಇನ್ನು ಫ್ರೆಂಡ್ಸ್ ಟ್ರಾಫಿಕ್ ಅಂತೂ ಬೆಂಗಳೂರಲ್ಲಿ ನಿಮಗೆ ಗೊತ್ತು, ಹೇಳೋ ಹಾಗೆ ಇಲ್ಲ. ಇನ್ನು ನನಗಂತೂ ರಾತ್ರಿ 11:30 ಆಗೋಯ್ತು ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ 800 ಕ್ರಾಸ್ ಹತ್ರ ಟ್ರಾಫಿಕ್ ಜಾಮ್ ಆಗೋಯ್ತು. ಬರೋ ಅಷ್ಟರಲ್ಲಿ ಫ್ರೆಂಡ್ಸ್, ನನಗೆ ಭುಜ, ಕೈ ಎಲ್ಲ ನೋವು ಬಂದುಬಿಡುತ್ತೆ. ಅಷ್ಟು ರೋಡನ್ನ ಆ ಥರ ಮಾಡಿದ್ದಾರೆ. ಅದು ಯಾವಾಗ ಆ ರೋಡನ್ನ ರೆಡಿ ಮಾಡ್ತಾರೋ ಆ ದೇವರೇ ಬಲ್ಲ. ಅದೇನು ತಿಳ್ಕೊಂಡಿದ್ದಾರೋ ಜನ. ನಮ್ಮಂಥ ಬಡವರೆಲ್ಲ ಕೆಲ್ಸಕ್ಕೆ ಹೋಗೋರು ಯಾವ ಥರ ರೋಡಲ್ಲಿ ಇರಬೇಕೋ ಅದಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಆ ಥರ ಆಗಿ ಆ ಥರ ಮಾಡಿದರೆ. ಇನ್ನು ಫ್ರೆಂಡ್ಸ್, ನಂದು ಇನ್ನೇನು ಸಬ್ಸ್ಕ್ರೈಬರು 1700 ದಾಟಾಯಿತು. ನಿಮ್ಮೆಲ್ಲರ ಆಶೀರ್ವಾದ, ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನನಗಂತೂ ಎಲ್ಲ ಎಷ್ಟೊಂದು ಫಾಲೋವರ್ಸ್ ಆಗೋದ್ರು, ಅದ್ರ ಬಗ್ಗೆ ನಾನು ಮಾತಾಡೋ ಹಾಗೆ ಇಲ್ಲ. ಏನಿಲ್ಲ ಅಂದರೂ ದಿನಕ್ಕೊಂದು 5,000 ಜನನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ. ಹಂಗಾಗಿ ಫ್ರೆಂಡ್ಸ್, ನನಗೆ ಮನಸ್ಸಲ್ಲಿ ಆಸೆ, ನಾನು ಏನೇ ಮಾಡಿದ್ರೂ ಒಳ್ಳೆ ತಂದರೆ ಒಂದು ವೀಡಿಯೋ ಮಾಡಿ ಹಾಕಬೇಕು, ಏನೇ ವಿಷಯ ಇದ್ದರೂ ಒಂದು ಒಳ್ಳೆಯದೇ ಮಾಡಬೇಕು ಅನ್ನೋದು ನನ್ನ ಆಸೆ. ಇನ್ನು ಫ್ರೆಂಡ್ಸ್, ನಾನು ಕುಕ್ಕಿಂಗ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ ಮಾಡೋ ಟೈಮಲ್ಲಿ ನನಗೆ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿ. ಯಾಕೆಂದರೆ ಫ್ರೆಂಡ್ಸ್, ನಾನು ಅಡುಗೆ ಮಾಡ್ತಾ ನಾಷ್ಟ ಮಾಡ್ತಾನೆ ಪಾತ್ರೆ ತೊಳಿತಾ ಇರ್ತೀನಿ, ಇದೆಲ್ಲ ಮಾಡ್ಕೊತಿದ್ದೆ. ಹಂಗಾಗಿ ಫ್ರೆಂಡ್ಸ್, ನಾನು ಈ ನಡುವೆ ನಾನು ಏನು ನಾಷ್ಟ ಮಾಡ್ತೀನಿ ಅದನ್ನೆಲ್ಲ ಒಂದು ಮಿನಿ ಲಾಗಾಗಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್, ನೀವು ಯಾರೇ ಲೇಡೀಸು ನೋಡಿ ಫ್ರೆಂಡ್ಸ್, ಎಲ್ಲರೂ ಅಷ್ಟೇ
ಮಾತಾಡ್ತಾರೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಸ್ವಂತ ವಿಷಯ, ನಮಗೆ ಬೇಕು, ನಾವು ಚಾನಲ್ ಓಪನ್ ಮಾಡ್ಕೊಂಡಿದ್ವಿ. ನಮ್ಮ ಹತ್ರ ನಾವು ಏನು ಮಾತಾಡ್ತೀವಿ, ನಮ್ಮ ಹತ್ರ ಯಾವುದು ಕಲೆ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನೋಡಿ, ಒಂದೊಂದ್ಸಲ ಈಗ ಏನೇ ಒಂದು ಹೊಡೆದ್ರೂ ಯೂಟ್ಯೂಬಲ್ಲಿ ಸಿಗುತ್ತೆ. ಅದರಿಂದ ಎಷ್ಟೋ ಜನ ಒಳ್ಳೇದನ್ನ ಕಲ್ತಿರೋರು ಇದ್ದಾರೆ. ಒಂದು ಅಡುಗೆ ಬೇಕಾ, ಯೂಟ್ಯೂಬಲ್ಲಿ ಸಿಗುತ್ತೆ. ಒಂದು ಏನಾದರೂ ಡ್ಯಾನ್ಸ್ ಬೇಕಾ, ಯೂಟ್ಯೂಬಲ್ಲಿ ಸಿಗುತ್ತೆ. ಒಂದು ಅಡ್ರೆಸ್ ಬೇಕಾ, ಯೂಟ್ಯೂಬಲ್ಲಿ ಸಿಗುತ್ತೆ. ಯಾವುದಾದ್ರೂ ಒಂದು ಟೆಂಪಲ್ ನೋಡಿರಿ, ಒಂದು ಟೆಂಪಲ್ ಕೇಳಿದ್ರೆ 100 ಟೆಂಪಲ್ ತೋರಿಸುತ್ತೆ, ಅಷ್ಟು ವೀಡಿಯೋಗಳು. ಹಂಗಾಗಿ ಇದು ಸಾವಿರಾರು ಜನ, ಲಕ್ಷಾಂತರ ಜನ ಮಾಡಿರ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ನನಗಂತೂ ಫ್ರೆಂಡ್ಸ್ ಲಕ್ಷಾಂತರ ಜನ ಆಗಾಯಿತು ನನ್ನ ವೀಡಿಯೋಕ್ಕೆ. ನಾನೇನಾದ್ರ ಬಗ್ಗೆ ಇನ್ನು ಜಾಸ್ತಿ ಹೇಳೋ ಹಾಗಿಲ್ಲ. ನನಗೆ ಅದೇ ಒಂದು ದೊಡ್ಡ ಖುಷಿ. ನನ್ನ 7,30,000 ಫಾಲೋವರ್ಸೇ, ಲಕ್ಷಾನುಗಟ್ಟಲೆ ನನಗೆ ಫಾಲೋವರ್ಸ್ ಅವರೇ ಅಂದರೆ ನಾನು ವೀಡಿಯೋ ಮಾಡಿದ್ರೂ ತಪ್ಪೇನಿದೆ. ಹಂಗಾಗಿ ಫ್ರೆಂಡ್ಸ್, ನಾನು ಒಂದು ದಿನ ಮಿಸ್ ಮಾಡದೆ ವೀಡಿಯೋ ಮಾಡಬೇಕು ಅನ್ಕೊಂಡು. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದ ನನ್ನ ಡೈಲಿ ರೋಟೀನ್ ಮಾಡೋದ್ರೆ ನನಗೆ ಯಾರೂ ವೀಡಿಯೋ ಮಾಡೋದಿಲ್ಲ ಫ್ರೆಂಡ್ಸ್. ನನ್ನ ಮಗಳು ಎದ್ದೇಳೋದೇ ಲೇಟು. ನನ್ನ ಮನಸ್ಸಲ್ಲಿ ಹಂಗೆ ಅನಿಸುತ್ತೆ. ಎಲ್ಲರೂ ಅದನ್ನೆಲ್ಲ ತೋರಿಸೋಲ್ಲ. ನನಗೆ ಕಸ ಗುಡಿಸೋದಿರ್ಬೋದು, ಬೆಳಗ್ಗೆ ಎದ್ದು ಏನೇನು ಕೆಲಸ ಮಾಡ್ತೀವಿ ಅದೆಲ್ಲ ತೋರಿಸ್ಬೇಕು ಅನಿಸುತ್ತೆ. ಈಗ ಅವ್ರವ್ರ ಕೆಲಸ ಅವ್ರು ಬ್ಯುಸಿಯಾಗಿರ್ತಾರೆ, ಹಂಗೆ ಮಾಡ್ಕೊಳ್ತಾರೆ. ನಮ್ಮ ಓನರ್ ಮನೇಲಿ ಫ್ರೆಂಡ್ಸ್ 4-5 ನಾಯಿ ಐತೆ. ನೋಡಿದ್ದೀರಾ, ಸೌಂಡ್ ಕೇಳಿಸ್ತಾಯ್ತಾ? ನಮ್ಮ ಮನೆಗೆ ಒಂದು ನಾಯಿನೂ ಬರೋ ಆಗಿಲ್ಲ, ಒಂದು ಮನುಷ್ಯರು ಬರೋ ಆಗಿಲ್ಲ ಫ್ರೆಂಡ್ಸ್. ಗ್ರೌಂಡಲ್ಲಿರೋದು ನೋಡಿ. ಹಿಂಗೆ ಯಾರಾದರೂ ಬಂದರೆ ಬೊಗಳ್ತೇವೆ. ನಮ್ಮ ಮನೆ ಹತ್ರಕ್ಕೆ ಫ್ರೆಂಡ್ಸ್ ಏನಾದರೂ ನನ್ನ ಮಗಳು ಬುಕ್ ಮಾಡಿರ್ತಾಳಲ್ಲ, ಇದರಲ್ಲಿ ಅಮೆಜಾನಲ್ಲಾಗಿರ್ಬೋದು ಮತ್ತು ಮೀಶೋದಲ್ಲಿ, ಏನೊಂದು ನಮ್ಮ ಮನೆ ಹತ್ರ ಬಂದು ತಲುಪಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ? ನಾಯಿಗೆ ಎದ್ರಿಕೊಂಡು ಯಾರು ಬರೋಲ್ಲ. ಅದಕ್ಕೆ ನಮ್ಮ ಮನೆ ಹತ್ರ ರಾಮದೇವ್ರ ಮೆಡಿಕಲ್ಲು, ಈಶ್ವರ್ ಮೆಡಿಕಲ್ ಐತೆ. ನಾವು ಆ ಅಡ್ರೆಸ್ಸೇ ಕೊಟ್ಟಿಟ್ಬಿಡ್ತೀವಿ. ಅವರು ಅಲ್ಲೇ ತೊಗೊಂಡು ಇಟ್ಕೊಂಡಿರ್ತಾರೆ, ನಾವು ಬಂದು ಹೋಗಿ ತಗೊಂಡು ಬರ್ತೀವಿ. ನಮ್ಮ ಮನೆಗೆ ಏನಾದರೂ ಇನ್ಸ್ಟಾಲ್ಮೆಂಟರ್ ಏನಾದರೂ ಒಂದು ಕಬೋರ್ಡ್ ತಗೊಬಂದು ಇಡೀ ಒಳಕ್ಕೆ ಅಂದರೂ ಬರೋಲ್ಲ ಫ್ರೆಂಡ್ಸ್. ಫಸ್ಟು 2 ಇತ್ತು. ಈಗ ನಮ್ಮ ಓನರಣ್ಣ 4-5 ಸಾಕೊಂಡೈತಿ. ಆದರೆ ಅವರು ನಾಯಿನ ತುಂಬ ಇಷ್ಟಪಡುತ್ತೆ ನಮ್ಮ ಓನರಣ್ಣ. ಅವರು ಚೆನ್ನಾಗಿ ಸಾಕ್ತಾರೆ. ಹಂಗಾಗಿ ಅವ್ರ ಮಕ್ಕಳು ಅಷ್ಟೇ, ಮಗನೂ ಅಷ್ಟೇ. ಈಗ ಒಂದು ನಾಯಿ ಮೇಲೆ ಒಂದು ನಾಯಿ ಯಾರೋ ಕತ್ಕೊಂಡು ಹೋಗಿದಾರಂತೆ ಪಾಪ. ಮೊನ್ನೆ ನನಗೆ ಹೇಳ್ತಾಯಿತ್ತು, ನೋಡಿ ಮೇಡಮರೇ ಈ ಥರ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಅದೂ ತುಂಬ ಚೆನ್ನಾಗಿತ್ತು ಆ ನಾಯಿ ಫ್ರೆಂಡ್ಸ್. ಹಂಗಾಗಿ ನಮಗೇನು ಅನಿಸಲ್ಲ, ಯಾಕಂದ್ರೆ ನಮ್ಮನ್ನು ನೋಡ್ತಾವಲ್ಲ ಎದ್ದು ಬಿದ್ದು, ಏನು ಬಗ್ಲಲ್ಲ. ನಮ್ಮ ಮನೆಗೆ ಯಾರಾದರೂ ಬಂದರೆ ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡ್ಕೊತೇವೆ. ಹಂಗೆ ಫ್ರೆಂಡ್ಸ್ ನೋಡಿ, ಯಾರಾದರೂ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಬೇಕು ಅಂದಷ್ಟು ಅವ್ರಿಗೆ ದೇವರು ಒಳ್ಳೆಯದೇ ಆಗುತ್ತೆ. ನಾನೇ ಆಗಲಿ ಯಾರೇ ಆಗಲಿ, ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋದು, ಕೆಟ್ಟದ್ದು ಮಾಡಬೇಕು ಅಂದಷ್ಟು ಆ ಮೇಲಿರೋ ದೇವರು ನಮ್ಗೆ ಒಳ್ಳೇದನ್ನೇ ಮಾಡ್ತಾನೆ. ಆ ಕ್ಷಣಕ್ಕೆ ನಮಗೆ ಬೇಜಾರಾಗೋದು, ಮತ್ತೆ ನಮ್ಗೆ ಒಳ್ಳೆಯದೇ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಮೂಲಕ ಏನು ಹೇಳ್ತೀನಿ, ಯಾರು ಏನೇ ಬೇಜಾರು ಮಾಡಲಿ, ಏನೇಳಿ ನೀವು ತಲೆ ಕೆಡ್ಸ್ಕೊಳಕ್ಕೋಗ್ಬೇಡಿ. ನೋಡಿ, ಒಬ್ಬರು ಕೆಟ್ಟದ್ದು ಮಾಡ್ತಾವ್ರೆ ಅಂದರೆ ಆ ದೇವ್ರು ನಮ್ಗಲ್ಲಿ ಒಳ್ಳೇದು ಇಟ್ಟೇ ಇರ್ತಾನೆ. ರಾತ್ರಿ ಆದಮೇಲೆ ಬೆಳಗ್ಗೆ ಆಗಲೇಬೇಕು. ಹುಟ್ಟಿದ ಸೂರ್ಯ ಮುಳುಗಲೇಬೇಕು. ಹುಟ್ಟಿದ ಮನುಷ್ಯ ಸಾಯಲೇಬೇಕು. 1000 ವರ್ಷ ಬದುಕ್ತೀವ ಏನಿಲ್ಲ. ಇದೆಲ್ಲ ನಮ್ಮ ಡೈಲಿ ಜೀವನದಲ್ಲಿ ಆಗೋ ಬದಲಾವಣೆಗಳು. ಹಾಗೆ ಈ ಕೆಟ್ಟ ಕಮೆಂಟ್ ಹಾಕೋ ಟ್ರೋಲರ್ಸ್ಗಳಿಗೆ ನಾನು ಹೇಳ್ತಾಯಿದ್ದೀನಿ, ನನಗೇನು ತೊಂದರೆ ಇಲ್ಲ. ಹಂಗಾಗಿ ನಿಮ್ಮ ಮನೆದೇ ನೋಡಿ, ನಮ್ಮ ಮನೆಯನ್ನು ಅಳಿಸೋಗಿರುತ್ತೆ, ಪಕ್ಕದ ತಟ್ಟೆಗೆ ಯಾಕೆ ಹೋಗಿ ನೋಡ್ತೀರಿ? ನಮ್ಮ ಮನೇಲಿ ಏನು ಹುಳ ಬಿದ್ದು ಸತ್ತೈತೋ ಅದನ್ನು ನಾವು ನೋಡಬೇಕು. ಅವ್ರವ್ರ ಖುಷಿ, ಅವ್ರು ಏನಾದರೂ ಮಾಡ್ತೀವಿ. ಏನು ಕೆಟ್ಟ ಕಮೆಂಟ್ಗಳು, ಕೆಟ್ಟದ್ದಾಗಿ ಅಲ್ಲ ಬಿಡಿ. ಈಗ ಯೂಟ್ಯೂಬಲ್ಲಿ ಎಲ್ಲರಿಗೂ ಗೊತ್ತು ಏನಂತ ಹೇಳಿ, ಅಯ್ಯ ಒಂದು ಬೀದಿ ನಾಯಿಗಳು ಹಾಕತ್ತವೆ ಅಂದ್ಬಿಟ್ಟು ಅವ್ರು ಎಂಥ ಕೆಟ್ಟದ್ದು ಹಾಕಿದ್ರೂ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ. ಅದು ನೋಡೋಕ್ಕೂ ಹೋಗಲ್ಲ. ನೋಡ್ತಾರೆ, ಡಿಲೀಟ್ ಮಾಡಿ ಬಿಸಾಕ್ತಾರೆ. ಅಷ್ಟೇ ಅಲ್ವಾ ಫ್ರೆಂಡ್ಸ್? ನಾನು ಅದಕ್ಕೆ ಹೇಳೋದು ಫ್ರೆಂಡ್ಸ್, ಯಾಕೆ ಗೊತ್ತಾ, ಯಾರೇ ಆಗಲಿ ಒಬ್ಬರ ಬಗ್ಗೆ ನಾವು ಆ ಥರ ಎಲ್ಲ ಹಾಕ್ಬಾರ್ದು ಫ್ರೆಂಡ್ಸ್. ನನ್ನ ವೀಡಿಯೋನ ಈಗ ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಅಲ್ಲೋಗಿ, ಲೈಟ್ ಆಫ್ ಮಾಡು ಪ್ಲೀಸ್, ದಯವಿಟ್ಟು ಅಲ್ಲೋಗಿ ನೋಡಿ ಫ್ರೆಂಡ್ಸ್. ನೋಡಿ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದಲೇ ನನ್ನ ವೀಡಿಯೋ ಇಷ್ಟೊಂದು ಓಡಿರೋದು. ನಾನು ಮತ್ತೆ ಒಂದು ಸಲ ಕೇಳ್ಕೊತೀನಿ ಫ್ರೆಂಡ್ಸ್, ನನ್ನ ವೀಡಿಯೋನ ದಯವಿಟ್ಟು ನೋಡಿ ಪ್ಲೀಸ್. ನೀವು ನೋಡೋದು ಮುಂಚೆನೇ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ಫ್ರೆಂಡ್ಸ್, ನಂದೆಲ್ಲ ಕೆಲಸ ಮುಗೀತು. ನಾನಿನ್ನು ಬರೋಕ್ಕೆ 11:30 ಆಗೋಗುತ್ತೆ ರಾತ್ರಿ. ಇನ್ನು ಅದನ್ನ ಇವತ್ತು 8 ಡೇಟ್ ಫ್ರೆಂಡ್ಸ್. ಇನ್ನೂ 1 ವೀಕ್ ಇದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್. ಬಾಯ್.